ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 802 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 10 ಮತ್ತು 11 ಜನವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇಂಧನ ಮತ್ತು ಶುದ್ಧ ಗಾಳಿಯ ಸಂಶೋಧನಾ ಕೇಂದ್ರ ನಡೆಸಿದ ಅಧ್ಯಯನದ ಪ್ರಕಾರ ಮಡಿಕೇರಿಯನ್ನು ಭಾರತ ದೇಶದ ಅತ್ಯಂತ ಸ್ವಚ್ಛ ನಗರ ಎಂದು ಯಾವ ಪ್ರಮುಖ ಅಂಶದ ಆಧಾರದ ಮೇಲೆ ಪರಿಗಣಿಸಲಾಗಿದೆ? According to the study by Center for Research on Energy and Clean Air, what is the key factor that makes Madikeri cleanest city in India? So ನಮ್ಮ ಕರ್ನಾಟಕದ ಮಡಿಕೇರಿಯನ್ನು ಭಾರತ ದೇಶದ ಅತ್ಯಂತ ಸ್ವಚ್ಛವಾದ ಪ್ರದೇಶ ಅಂತ ಈಗ ಡಿಕ್ಲೇರ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಡಿಕ್ಲರೇಷನ್ ಮಾಡಲಿಕ್ಕೆ ಯಾವ ಪೊಲ್ಯೂಟೆಂಟ್ ಅಲ್ಲಿ ಗಮನಾರ್ಹವಾಗಿ ಕಡಿಮೆ ಇರುವ ಕಾರಣದಿಂದ ಇದನ್ನ ಕ್ಲೀನೆಸ್ಟ್ ಸಿಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಿರ್ತಕ್ಕಂಥ PM10 ಮಾಲಿನ್ಯ ಅಥವಾ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಹೇಳ್ತೇವೆ. ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಸೂಕ್ಷ್ಮ ಕಣಗಳು ಅಂತ ಹೇಳ್ಬೋದಾಗಿರುತ್ತೆ. ಸೂಕ್ಷ್ಮ ಕಣಗಳ ಡೆಫಿನೇಷನ್ ಅನ್ನ ಹೇಳೋದಾದ್ರೆ ಅದು ಎಷ್ಟು ಸೂಕ್ಷ್ಮ ಅಥವಾ ಸಣ್ಣದಾಗಿರುತ್ತೆ ಅಂದ್ರೆ ಇಟ್ ಕ್ಯಾನ್ ಎಂಟರ್ ಇನ್ ಟು ಅವರ್ ಬ್ಲಡ್ ಸ್ಟ್ರೀಮ್. ಸೊ ನಮ್ಮ ರಕ್ತಕ್ಕೆ ಎಂಟರ್ ಆಗೋಷ್ಟು ಸಣ್ಣದಾಗಿರ್ತಕ್ಕಂಥ ಪಾರ್ಟಿಕಲ್ ಅನ್ನ ನಾವು ಸೂಕ್ಷ್ಮ ಕಣಗಳು ಅಥವಾ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೇವೆ. ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನ ನಾವು 2 ಸ್ಕೇಲ್ ಅಲ್ಲಿ ಮೆಷರ್ ಮಾಡ್ತೇವೆ. ಒಂದನ್ನ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ ಹೇಳ್ತೇವೆ, ಇನ್ನೊಂದನ್ನ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಹೇಳ್ತೇವೆ. ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂದ್ರೆ ಯಾವ ಒಂದು ಸೂಕ್ಷ್ಮ ಕಣಗಳು 2.5 ಮೈಕ್ರೋಮೀಟರ್ ಗಿಂತ ಕಡಿಮೆ ಇರ್ತವೆ ಆ ಪಾರ್ಟಿಕಲ್ಸ್ ಅನ್ನ ನಾವು ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ ಹೇಳ್ತೇವೆ. ಯಾವ ಪಾರ್ಟಿಕಲ್ಸ್ 2.5 ಮೈಕ್ರೋಮೀಟರ್ ಗಿಂತ ಜಾಸ್ತಿ 10 ಮೈಕ್ರೋಮೀಟರ್ ಗಿಂತ ಕಡಿಮೆ ಇರುತ್ತೆ ಆ ಎಲ್ಲ ಪಾರ್ಟಿಕಲ್ಸ್ ಅನ್ನ ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಹೇಳ್ತೇವೆ. ಸೊ ಈ 2 ಪರ್ಟಿಕ್ಯುಲೇಟ್ ಮ್ಯಾಟರ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈ 2 ಸೂಕ್ಷ್ಮ ಕಣಗಳು ನಮ್ಮ ರಕ್ತಕ್ಕೆ ಎಂಟರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಯಾವಾಗ ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಮೀಟರ್ಗಿಂತ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅವಾಗ ಅದು ಬ್ಲಡ್ಗೆ ಎಂಟರ್ ಆಗ್ತಕ್ಕಂಥದ್ದು ಕಷ್ಟವಾಗುತ್ತೆ. ಅದರಿಂದ ಇವೆರಡು ಸ್ಕೇಲ್ಸ್ಗಳನ್ನು ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಮಡಿಕೇರಿಯನ್ನ ಭಾರತ ದೇಶದ ಅತ್ಯಂತ ಸ್ವಚ್ಛ ನಗರ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಅಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಏನಿರುತ್ತೆ ಅದು ನಮ್ಮ ಭಾರತ ದೇಶದ ವಾಯು ಗುಣಮಟ್ಟವನ್ನ ಅಳಿತಕ್ಕಂಥ ಒಂದು ಮಾನದಂಡಗಳೇನಿರ್ತವೆ ಆ ಮಿತಿಗಿಂತ ಬಹಳ ಕಡಿಮೆ ಇರುವ ಕಾರಣದಿಂದ ಸೊ ಇದು ಅತ್ಯಂತ ಸ್ವಚ್ಛವಾದ ನಗರ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಡಿಕ್ಲರೇಷನ್ ಅನ್ನ ಮಾಡಿರ್ತಕ್ಕಂಥವ್ರು ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಕ್ಲೀನ್ ಏರ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಧನ ಮತ್ತು ಶುದ್ಧ ಗಾಳಿಯ ಸಂಶೋಧನಾ ಕೇಂದ್ರ ಇರುತ್ತೆ. ಇವ್ರು ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಇಲ್ಲಿರ್ತಕ್ಕಂಥ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಪೊಲ್ಯೂಟೆಂಟ್ ಏನಿರುತ್ತೆ ಸೊ ಅದು ಬಹಳ ಕಡಿಮೆ ಇರುವ ಕಾರಣದಿಂದ ಇದನ್ನ ನಮ್ಮ ಭಾರತ ದೇಶದ ಶುದ್ಧವಾದ ಒಂದು ಪ್ರದೇಶ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಎಷ್ಟಿದೆ ಅದು ನಮಗೆ ಗೊತ್ತಾಗಬೇಕಾಗಿರುತ್ತೆ. ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಥವಾ ವಾಯು ಮಾಲಿನ್ಯಕಾರಕಗಳನ್ನ 2 ಸ್ಕೇಲ್ ಅಲ್ಲಿ ಮೆಷರ್ ಮಾಡಲಾಗುತ್ತೆ. ಒಂದನೇದನ್ನ ನಾವು ಡೈಲಿ ಆವರೇಜ್ ಅಂತ ಹೇಳ್ತೇವೆ. ಅಂದ್ರೆ 24 ಗಂಟೆಗಳಲ್ಲಿ ಅದು ಎಷ್ಟು ಪ್ರೊಡ್ಯೂಸ್ ಆಗಿದೆ ಆ ಒಂದು ಪ್ರದೇಶದಲ್ಲಿ ಅಂತ ಮೆಷರ್ ಮಾಡ್ತಾರೆ. ಅದನ್ನ 24 hour ಮೀನ್ ಅಥವಾ ದಿನದ ಸರಾಸರಿ ಅಂತ ಹೇಳ್ತೇವೆ. ಇನ್ನೊಂದನ್ನ ಆನ್ಯುಯಲ್ ಮೀನ್ ಅಂತ ಹೇಳ್ತೇವೆ. ಆನ್ಯುಯಲ್ ಮೀನ್ ಅಂದ್ರೆ ವಾರ್ಷಿಕ ಸರಾಸರಿ. ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಥವಾ ಏರ್ ಪೊಲ್ಯೂಟೆಂಟ್ಸ್ ಪ್ರೊಡ್ಯೂಸ್ ಆಗಿದೆ ಅನ್ನೋದನ್ನ ಮೆಷರ್ ಮಾಡ್ತಾರೆ. ಹಾಗಿದ್ರೆ ಸೊ ಮಡಿಕೇರಿಯನ್ನ ಕ್ಲೀನೆಸ್ಟ್ ಪ್ಲೇಸ್ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ ಯಾವ ಮೆಷರ್ಮೆಂಟ್ ಅನ್ನ ತಗೊಂಡಿರ್ತಾರೆ ಅಂದ್ರೆ ಆನ್ಯುಯಲ್ ಆವರೇಜ್ ಅನ್ನ ತಗೊಂಡಿರ್ತಾರೆ. ಅಂದ್ರೆ ವಾರ್ಷಿಕ ಸರಾಸರಿಯನ್ನ ತೆಗೆದುಕೊಂಡಿರ್ತಾರೆ. ಯಾವ ಪೊಲ್ಯೂಟೆಂಟ್ ಅನ್ನ ಹೆಚ್ಚಾಗಿ ಇಲ್ಲಿ ಫೋಕಸ್ ಮಾಡಿದ್ದಾರೆ ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅನ್ನ ಫೋಕಸ್ ಮಾಡಿರ್ತಾರೆ. ಹಾಗಿದ್ರೆ ವಾರ್ಷಿಕ ಸರಾಸರಿಯನ್ನ ತೆಗೆದುಕೊಂಡಾಗ ಇದು ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 32 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್. ಅಂದ್ರೆ 1 ಕ್ಯೂಬಿಕ್ ಮೀಟರ್ಗೆ 32 ಮೈಕ್ರೋಗ್ರಾಮ್ಗಳು ಇರುತ್ತೆ. ಆಕ್ಚುಲಿ ಈ ಸಂಖ್ಯೆಯನ್ನು ನೋಡಿದಾಗ ನಮಗೆ ಅದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಗೊತ್ತಾಗೋದಿಲ್ಲ. ಸೊ ಅದರ ಸ್ಟ್ಯಾಂಡರ್ಡ್ಸ್ ಅನ್ನು ನೋಡಬೇಕಂದ್ರೆ ಲಿಮಿಟ್ಸ್ ಅನ್ನು ನೋಡಬೇಕು. ಆ ಮಿತಿಗಳನ್ನು ನಮ್ಮ ಭಾರತ ದೇಶದಲ್ಲಿ ಸೆಟ್ ಮಾಡ್ತಕ್ಕಂಥವ್ರು ಯಾರು ಅಂದರೆ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಸುತ್ತುವರೆದ ವಾಯು ಗುಣಮಟ್ಟ ಮಾನದಂಡಗಳು ಅಂತ ಹೇಳ್ತೇವೆ. ಈ ಮಾನದಂಡಗಳಲ್ಲಿ ಈ ಏರ್ ಪೊಲ್ಯೂಟೆಂಟ್ಸ್ಗೆ ಸಂಬಂಧಪಟ್ಟಂತೆ ಲಿಮಿಟ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಲಿಮಿಟ್ನನ್ನು ನಾವು ಆ ಪ್ರದೇಶದಲ್ಲಿರ್ತಕ್ಕಂಥ ಒಂದು
ಕ್ವಾಂಟಿಟಿಗೆ ಕಂಪೇರ್ ಮಾಡುವ ಮುಖಾಂತರ ಆ ಪ್ರದೇಶದಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಮಗೆ ಗೊತ್ತಾಯ್ತು ಈ ಮಡಿಕೇರಿಯಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತಕ್ಕಂಥದ್ದು 32 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇದೆ ಅಂತ. ಹಾಗಿದ್ರೆ ಇದನ್ನ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಸೊ ಮುಂದಿನ ಸ್ಲೈಡ್ ಅಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗಳನ್ನ ನಾವು ನೋಡ್ತಾ ಬರೋಣ. ಸೊ ಈ ಒಂದು ಚಾರ್ಟ್ ಅಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದ್ರೆ, ಸೊ ಈ ಒಂದು ಕಾಲಮ್ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇವೆಲ್ಲ ಸ್ಟ್ಯಾಂಡರ್ಡ್ಸ್ಗಳು WHO ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ವತಿಯಿಂದ ನೀಡಿರ್ತಕ್ಕಂಥದ್ದು. ಇತ್ತೀಚೆಗೆ PDO ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೂಡ ಆಗಿದೆ. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಗಿವನ್ ಬೈ WHO. ಸೊ ಈ ಒಂದು ಕಾಲಮ್ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸೊ ಇದು ನಮ್ಮ ಭಾರತ ದೇಶದ ಗುಣಮಟ್ಟಗಳಾಗಿರ್ತವೆ. ಸೊ ಇದನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ, ಅಥವಾ ಇನ್ ಶಾರ್ಟ್ ಇದನ್ನ ನಾಕ್ಸ್ ಅಂತ ಹೇಳ್ತೇವೆ. ಸೊ ಇವರ ವತಿಯಿಂದ ನೀಡ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಸೊ ಎರಡೂ ಸ್ಟ್ಯಾಂಡರ್ಡ್ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಸೊ ನೀವು ನೋಡ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ಇದು ನಿಮ್ಮ ಜನರಲ್ ಸ್ಟಡೀಸ್, ಈವನ್ ಮೇನ್ಸ್ ಆನ್ಸರ್ ರೈಟಿಂಗ್ ಅಥವಾ ಎಸ್ಸೆ ಆನ್ಸರ್ ರೈಟಿಂಗು ಕೂಡ ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತವೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ಪ್ರಕಾರ ಐ ವಿಲ್ ಬಿ ಟಾಕಿಂಗ್ ಓನ್ಲಿ ಅಬೌಟ್ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಬಗ್ಗೆ ಮಾತ್ರ ಮಾತಾಡ್ತೇನೆ. ಮಿಕ್ಕಿದ್ದನ್ನ ನೀವು ಆ ವ್ಯಾಲ್ಯೂಸ್ ಏನಿದೆ ಅನ್ನೋದನ್ನ ನೀವು ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಪರ್ಟಿಕ್ಯುಲೇಟ್ ಮ್ಯಾಟರ್ 10 WHO ಮಾನದಂಡಗಳನ್ನು ತೆಗೆದುಕೊಂಡಾಗ ಆನ್ಯುವಲ್ ಮೀನ್, ವಾರ್ಷಿಕ ಸರಾಸರಿ ಎಷ್ಟಿರಬೇಕಂದ್ರೆ 15 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಕಡಿಮೆ ಇರಬೇಕಾಗಿರುತ್ತೆ. 24 hour ಮೀನ್ ತೆಗೆದುಕೊಂಡಾಗ 45 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಕಡಿಮೆ ಇದ್ರೆ ಮಾತ್ರ ಸೊ ಅದನ್ನು ನಾವು ಸೇಫ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೇ ವ್ಯಾಲ್ಯೂಸ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಂಡಾಗ ಯು ಕ್ಯಾನ್ ಸಿ ಹಿಯರ್ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಏನಿದೆ, ಸೊ ಬ್ಲೂ ಕಲರ್ ಇರ್ತಕ್ಕಂಥದ್ದು ಆನ್ಯುವಲ್ ಮೀನ್, ವಾರ್ಷಿಕ ಸರಾಸರಿ 60 ಇದ್ರೆ ಅಥವಾ 60ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಸೇಫ್ ಅಂತ ಹೇಳ್ಬೋದಾಗಿರುತ್ತೆ. ಸೊ 24 hour ಮೀನ್ ಅಥವಾ 24 ಗಂಟೆಗಳ ಸರಾಸರಿ 100 ಅಥವಾ 100ಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಸೊ ಇವಾಗ ನೀವು ಕಂಪೇರ್ ಮಾಡ್ಬೋದು. ಸೊ ಸ್ಟ್ಯಾಂಡರ್ಡ್ ಎಷ್ಟಿತ್ತು, ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಆನ್ಯುವಲ್ ಆವರೇಜ್ ಬಂದು 60 ಇತ್ತು. ಬಟ್ ಮಡಿಕೇರಿಯಲ್ಲಿ ಎಷ್ಟಿದೆ ಅಂದ್ರೆ ಸೊ 32 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರುವ ಕಾರಣದಿಂದ, ಕ್ಯೂಬಿಕ್ ಮೀಟರ್ ಇರುವ ಕಾರಣದಿಂದ ಸೊ ಇದನ್ನ ನಾವು ಸೇಫೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತ ಹೇಳ್ಬೋದಾಗಿರುತ್ತೆ, ಅಥವಾ ತುಂಬಾ ಕಡಿಮೆ ಮಾಲಿನ್ಯವಾಗಿರ್ತಕ್ಕಂಥ ಪ್ರದೇಶ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಮಡಿಕೇರಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ 25 ಸಿಟೀಸ್ಗಳನ್ನ ಅಥವಾ ನಗರಗಳನ್ನ ಈ ಒಂದು ಅಧ್ಯಯನ ಮಾಡಲಾಗಿರುತ್ತೆ. ಸೊ ಈ ಒಂದು ಅಧ್ಯಯನದ ಪ್ರಕಾರ 21 ನಗರಗಳಲ್ಲಿ ಈ ನಾಕ್ಸ್ ಏನಿದೆ, ಸೊ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತಕ್ಕಂಥದ್ದು ಆ ಒಂದು ಲಿಮಿಟ್ಗಿಂತ ಕಡಿಮೆ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಔಟ್ ಆಫ್ 25 cities they have done the analysis, 21 are found to be safe or less polluting ಅಂತಕ್ಕಂಥದ್ದನ್ನ ನಾವಿಲ್ಲಿ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಕ್ಸಸ್ ಏನಿದೆ ಅಥವಾ ಕಡಿಮೆ ಮಾಲಿನ್ಯ ಆಗಿರ್ತಕ್ಕಂಥದ್ದು, ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಫ್ಯಾಕ್ಟರ್ಸ್ ಯಾವುದು ಅಂದರೆ ಎಫೆಕ್ಟಿವ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅಂದರೆ ತ್ಯಾಜ್ಯವನ್ನು ತುಂಬ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪೊಲ್ಯೂಷನ್ ಮೆಷರ್ಸ್ ಆಗಿರ್ಬೋದು, ಅದಾದಮೇಲೆ ಕಮ್ಯುನಿಟಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಿರುತ್ತೆ, ಸೊ ಇವೆಲ್ಲದರ ಫಲಶ್ರುತಿಯಾಗಿ ಸೊ ಇಲ್ಲಿ ಪೊಲ್ಯೂಷನ್ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಭಾರತದ ಅತಿ ದೊಡ್ಡ ಚಿರತೆ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ವೇರ್ ವಿಲ್ ಇಂಡಿಯಾಸ್ ಲಾರ್ಜೆಸ್ಟ್ ಲೆಪರ್ಡ್ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಿ ಎಸ್ಟಾಬ್ಲಿಷ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಲೆಪರ್ಡ್ ಅಥವಾ ಚಿರತೆಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿಯೇ ಅತಿ ದೊಡ್ಡ ಒಂದು ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಸ್ಥಳವನ್ನ ಈಗ ನಿರ್ಧಾರ ಮಾಡಲಾಗಿರುತ್ತೆ. ಆ ಸ್ಥಳ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಮೈಸೂರಿನಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನು ಡೆವಲಪ್ ಆಗಿಲ್ಲ. ಸೊ ಇದನ್ನ ಡೆವಲಪ್ ಮಾಡತಕ್ಕಂಥ ಒಂದು ಗುರಿಯನ್ನ ಈ ಒಂದು ಪ್ರದೇಶದಲ್ಲಿ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಮೈಸೂರು ಮೇ ಗೆಟ್ ಇಂಡಿಯಾಸ್ ಲಾರ್ಜೆಸ್ಟ್ ಲೆಪರ್ಡ್ ರೆಸ್ಕ್ಯೂ ಯೂನಿಟ್, ಅಂದ್ರೆ ನಮ್ಮ ಮೈಸೂರು ನಮ್ಮ ಭಾರತ ದೇಶದ ಅತಿ ದೊಡ್ಡ ಚಿರತೆ ರಕ್ಷಣಾ ಘಟಕವನ್ನ ಸ್ಥಾಪನೆ ಮಾಡತಕ್ಕಂಥ ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಚಿರತೆ ಬಂದು ಇದು IUCN ನ ಪ್ರಕಾರ ವಲ್ನರಬಲ್ ಅಥವಾ ದುರ್ಬಲ ಪ್ರಾಣಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ನಮ್ಮ ಅಕ್ರಾಸ್ ದಿ ಗ್ಲೋಬ್, ಅಂದ್ರೆ ಜಾಗತಿಕವಾಗಿ ಇದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನಾವು ನೋಡೋದಾದ್ರೆ ಯು ಕ್ಯಾನ್ ಸಿ ದಿಸ್. ಈ ಗ್ರೇ ಪ್ಯಾಚ್ ಏನಿದೆ ಹಿಸ್ಟಾರಿಕಲಿ ಇಲ್ಲೆಲ್ಲ ಇತ್ತು, ಅಂದ್ರೆ ಆಲ್ಮೋಸ್ಟ್ ಥ್ರೂ ಔಟ್ ದ ವರ್ಲ್ಡ್ ನಾವು ಚಿರತೆಯನ್ನ ನೋಡಬಹುದಾಗಿತ್ತು. ಸೊ ಬಟ್ ಇವಾಗ ಅದು ಗ್ರೀನ್ ಕಲರ್ ಪ್ಯಾಚಸ್ಗೆ ಮಾತ್ರ ರಿಡ್ಯೂಸ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ಭಾರತ ದೇಶವನ್ನ ಮಾತ್ರ ಕನ್ಸಿಡರ್ ಮಾಡೋದೇ ಆದಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ ದೇರ್ ಥ್ರೂ ಔಟ್ ಇಂಡಿಯಾ, ಭಾರತ ದೇಶದ ಥ್ರೂ ಔಟ್ ಇಂಡಿಯಾ ಅದು ಇತ್ತು. ಇವಾಗ ಇದು ವೆಸ್ಟರ್ನ್ ಘಾಟ್ಸ್, ಕೆಲವೊಂದು
ಈ ಭಾಗದ ಒಡಿಶಾ ಈ ಭಾಗದ ರಾಜ್ಯಗಳಲ್ಲಿ ಇವನ್ ಹಿಮಾಲಯನ್ ರೇಂಜಸ್ ಏನಿದೆ, ಸೊ ಈ ಭಾಗದಲ್ಲಿ ಮಾತ್ರ ನಾವು ಚಿರತೆಯನ್ನು ಇತ್ತೀಚೆಗೆ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ರೆಸ್ಕ್ಯೂ ಮಾಡಲಿಕ್ಕೆ ಅಥವಾ ರೀಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಒಂದು ರೆಸ್ಕ್ಯೂ ಸೆಂಟರನ್ನು ನಮ್ಮ ಮೈಸೂರಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಸ್ಥಾಪನೆ ಅಥವಾ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇ ಆದಲ್ಲಿ ಸೊ ದಿಸ್ ವಿಲ್ ಬಿ ದಿ ಲಾರ್ಜೆಸ್ಟ್ ಇನ್ ಇಂಡಿಯಾ, ಅಂದರೆ ನಮ್ಮ ಭಾರತ ದೇಶದಲ್ಲಿಯೇ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಚಿರತೆಗಳ ಒಂದು ರೆಸ್ಕ್ಯೂ ಸೆಂಟರ್ ಆಗಿರುತ್ತೆ. ಸೊ ಎಷ್ಟು ಕೆಪಾಸಿಟಿ ಅಂದರೆ ಅದನ್ನ ಗಾತ್ರವನ್ನು ಯಾವ ಒಂದು ಮಾನದಂಡದ ಮೇಲೆ ನಾವು ಮೆಷರ್ ಮಾಡ್ತೀವಿ ಅಂದರೆ ಎಷ್ಟು ಚಿರತೆಗಳನ್ನು ಅಟ್ ಎ ಟೈಮ್ ಒಂದು ಕಾಲದಲ್ಲಿ ಒಂದೇ ಸಮಯದಲ್ಲಿ ಎಷ್ಟು ಚಿರತೆಗಳನ್ನು ಅವರು ಹ್ಯಾಂಡಲ್ ಮಾಡ್ಬೋದು ಅದರ ಮೇಲೆ ಅದರ ಗಾತ್ರವನ್ನು ನಾವು ಡಿಸೈಡ್ ಮಾಡ್ಬೋದಾಗಿರುತ್ತೆ. ಸೊ ಒಂದೇ ಸಮಯದಲ್ಲಿ ಅವರು 10 ಲೆಪರ್ಡ್ಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇದಕ್ಕಿಂತ ಮುಂಚೆ ಅಂದರೆ ಇದು ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ಲಾರ್ಜೆಸ್ಟ್ ಲೆಪರ್ಡ್ ರೀಹ್ಯಾಬಿಲಿಟೇಷನ್ ಸೆಂಟರ್ ಎಲ್ಲಿರುತ್ತೆ ಅಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ನಲ್ಲಿ ಇರುತ್ತೆ. ಇದು ಪ್ರಸ್ತುತವಾಗಿ ಏಕಕಾಲದಲ್ಲಿ 50 ಲೆಪರ್ಡ್ಗಳನ್ನು ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಈಗ ಈ ಸಂಖ್ಯೆಯನ್ನ ಡಬಲ್ ಮಾಡುತ್ತಿರುವ ಕಾರಣದಿಂದ ಮೈಸೂರು ವಿಲ್ ಬಿ ದಿ ಲಾರ್ಜೆಸ್ಟ್ ಲೆಪರ್ಡ್ ರೀಹ್ಯಾಬಿಲಿಟೇಷನ್ ಇನ್ ಇಂಡಿಯಾ ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಈ ಆಧುನಿಕ ತಂತ್ರಜ್ಞಾನವನ್ನ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವೆಟರ್ನರಿ ಸ್ಯಾಟಲೈಟ್ ಹಾಸ್ಪಿಟಲ್ ಅನ್ನ ಅಲ್ಲಿ ಡೆವಲಪ್ ಮಾಡ್ತಾರೆ. ಅದ್ರ ಜೊತೆಗೆ ರೆಸ್ಕ್ಯೂ ಮಾಡ್ತಕ್ಕಂಥ ವೆಹಿಕಲ್ಸ್ ಆಗಿರ್ಬೋದು, ಪೋಸ್ಟ್ ಮಾರ್ಟಮ್ ರೂಮ್ಸ್ ಅಂದ್ರೆ ಈ ಚಿರತೆಗಳೇನಾದರೂ ಸತ್ತೋದ್ರೆ ಯಾವ ಕಾರಣಕ್ಕಾಗಿ ಸತ್ತೋಗಿದ್ದಾವೆ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಬಿಕಾಸ್ ಯಾವುದಾದ್ರೂ ಕಾಯಿಲೆಯಿಂದ ಸಾಯ್ತಾ ಇದ್ರೆ ಆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಮೂಲ ಸೌಕರ್ಯಗಳನ್ನ ಈ ಒಂದು ಕೇಂದ್ರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಷ್ಟು ಏಕರ್ ಲ್ಯಾಂಡ್ ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ 92 ಏಕರ್ ಲ್ಯಾಂಡ್ ಅಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೈಸೂರಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಎಲವಲ್ ರೆಸಿಡೆನ್ಸಿ ಕಾಂಪೌಂಡ್ ಸ್ಯಾಂಡಲ್ ಪ್ಲಾಂಟೇಶನ್ ನಿಯರ್ ಮೈಸೂರು ಸಿಟಿ, ಅಂದ್ರೆ ಮೈಸೂರು ನಗರದ ಸಮೀಪದಲ್ಲಿ ಒಂದು ಯಲವಾಲ್ ರೆಸಿಡೆನ್ಸಿ ಕಾಂಪೌಂಡ್ ಸ್ಯಾಂಡಲ್ ಪ್ಲಾಂಟೇಶನ್ ಇರುತ್ತೆ. ಸೊ ಆ ಒಂದು ಭಾಗದಲ್ಲಿ 92 ಎಕರೆ ಭೂಮಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಭಾರತದಲ್ಲಿ ಅತ್ಯಂತ ಲಿಂಗ ಸೇರ್ಪಡೆ ನಗರವಾಗಿ ಯಾವ ನಗರವನ್ನು ಶ್ರೇಣೀಕರಿಸಲಾಗಿದೆ? ಸೊ ವಿಚ್ ಸಿಟಿ ಹ್ಯಾಸ್ ಬಿನ್ ರ್ಯಾಂಕ್ಡ್ ಆಸ್ ದಿ ಮೋಸ್ಟ್ ಜೆಂಡರ್ ಇನ್ಕ್ಲೂಸಿವ್ ಸಿಟಿ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರನ್ನ ಅತ್ಯಂತ ಹೆಚ್ಚಿನ ಜೆಂಡರ್ ಈಕ್ವಾಲಿಟಿ ಅಥವಾ ಜೆಂಡರ್ ಇನ್ಕ್ಲೂಸಿವಿಟಿಯನ್ನ ಹೊಂದಿರತಕ್ಕಂಥ ಒಂದು ನಗರ ಎಂದು ಈಗ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೆಂಗಳೂರು ಟಾಪ್ಸ್ ಇಂಡಿಯಾಸ್ ಜೆಂಡರ್ ಇನ್ಕ್ಲೂಸಿವಿಟಿ ಇಂಡೆಕ್ಸ್, ಸಿಟೀಸ್ ಇಂಡೆಕ್ಸ್ ಅಂದ್ರೆ ನಗರ ಪ್ರದೇಶಗಳಲ್ಲಿ ಈ ಮಹಿಳೆಯರಿಗೆ ಸಿಗ್ತಕ್ಕಂಥ ಅವಕಾಶಗಳೇನಿದ್ದಾವೆ ಅದು ಆನ್ ಪಾರ್ ವಿತ್ ಮೆನ್, ಅಂದ್ರೆ ಈ ಒಂದು ಪುರುಷರಿಗೆ ಎಷ್ಟು ಅವಕಾಶಗಳು ಸಿಗ್ತಾ ಇದ್ದಾವೆ ಹೆಚ್ಚು ಕಡಿಮೆ ಅಷ್ಟೇ ಒಂದು ಸಮಾನತೆಯನ್ನ ಕೊಡ್ತಾ ಇದ್ದಾರೆ ಅನ್ನುವ ಕಾರಣದಿಂದ ಬೆಂಗಳೂರನ್ನ ನಾವು ಜೆಂಡರ್ ಇನ್ಕ್ಲೂಸಿವಿಟಿ ಅಥವಾ ಈಕ್ವಾಲಿಟಿಗೆ ನಮ್ಮ ಭಾರತ ದೇಶದಲ್ಲಿಯೇ ನಂಬರ್ 1 ಸ್ಥಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಬೆಂಗಳೂರು ಹ್ಯಾಸ್ ಎಮರ್ಜ್ಡ್ ಆಸ್ ದಿ ಮೋಸ್ಟ್ ಜೆಂಡರ್ ಇನ್ಕ್ಲೂಸಿವಿಟಿ ಸಿಟಿ. ಸೊ ಇಟ್ ಈಸ್ ದೇರ್ ಇನ್ ದಿ ಟಾಪ್ ಪೊಸಿಷನ್. ಸೊ ಈ ಒಂದು ವರದಿಯನ್ನು ನಾವು ಟಾಪ್ ಸಿಟೀಸ್ ಫಾರ್ ವಿಮೆನ್ ಇನ್ ಇಂಡಿಯಾ ಇಂಡೆಕ್ಸ್ ಅಂತ ಕರೀತೇವೆ. ಸೊ ಈ ಒಂದು ಇಂಡೆಕ್ಸ್ ಅನ್ನ ಮಾಡಿರ್ತಕ್ಕಂಥವರು ಅವತಾರ್ ಗ್ರೂಪ್ ನ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕದ ಪ್ರಕಾರ ಸೊ ನಮ್ಮ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಇದು ಮೊದಲನೇ ಸ್ಥಾನದಲ್ಲಿದೆ ಅಂತ ನಾವು ನೋಡೋದಾದ್ರೆ ಸ್ಕಿಲ್ಲಿಂಗ್ ಅಂದ್ರೆ ಕೌಶಲ್ಯವನ್ನ ನೀಡ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂದ್ರೆ ಉದ್ಯೋಗದ ಅವಕಾಶಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳಾಗಿರ್ಬೋದು, ಕೇರ್ ಗಿವಿಂಗ್ ಸಪೋರ್ಟ್ ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಆರೈಕೆಯ ಬೆಂಬಲ ಏನಿರುತ್ತೆ. ಸೊ ಇವೆಲ್ಲದರ ಆಧಾರದ ಮೇಲೆ ಬೆಂಗಳೂರನ್ನ ಮೊದಲನೇ ಸ್ಥಾನದಲ್ಲಿರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರ್ಯಾಂಕ್ ಅನ್ನ 3 ಮ್ಯಾಟ್ರಿಕ್ಸ್ ಮೇಲೆ ಇದನ್ನ ಡೆವಲಪ್ ಮಾಡ್ತಾರೆ. ಮೊದಲನೇ ಮ್ಯಾಟ್ರಿಕ್ಸ್ ಅನ್ನ ನಾವು ಸೋಷಿಯಲ್ ಇನ್ಕ್ಲೂಷನ್ ಸ್ಕೋರ್ ಅಂತ ಕರಿತೇವೆ, ಅಂದ್ರೆ ಸಾಮಾಜಿಕವಾಗಿ ಅವರು ಎಷ್ಟು ಸೇರ್ಪಡೆಯನ್ನ ಹೊಂದಿದ್ದಾರೆ. ಎರಡನೇದು ಇಂಡಸ್ಟ್ರಿಯಲ್ ಇನ್ಕ್ಲೂಷನ್ ಅಂದ್ರೆ ಕೈಗಾರಿಕಾ ಸೇರ್ಪಡೆ, ಅಂದ್ರೆ ಕೈಗಾರಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗ್ತಾ ಇದೆ. ಅದಾದ್ಮೇಲೆ ಸಿಟಿಸನ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಅಂದ್ರೆ ಇಲ್ಲಿರ್ತಕ್ಕಂಥ ನಾಗರಿಕರ ಒಂದು ಅನುಭವ ಹೇಗಿದೆ. ಸೊ ಈ 3 ಮೆಟ್ರಿಕ್ಸ್ ನ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸದರ್ನ್ ಇಂಡಿಯನ್ ಎಮರ್ಜ್ಡ್ ಆಸ್ ದಿ ಮೋಸ್ಟ್ ಜೆಂಡರ್ ಇನ್ಕ್ಲೂಸಿವ್, ಅಂದ್ರೆ ನಮ್ಮ ನಾರ್ತ್ ಇಂಡಿಯಾ ಮತ್ತೆ ಸೌತ್ ಇಂಡಿಯಾ ಅಂತ ನಾವು 2 ಗ್ರೂಪ್ಸ್ ಆಗಿ ಏನಾದರೂ ಡಿವೈಡ್ ಮಾಡಿದ್ದೆ ಆದಲ್ಲಿ ನಮ್ಮ ದಕ್ಷಿಣ ಭಾರತದ ಕಡೆಯಲ್ಲಿ ಹೆಚ್ಚಿನ ಲಿಂಗ ಸೇರ್ಪಡೆಯನ್ನ ನಾವು ಹೆಚ್ಚಾಗಿ ಇಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸ್ಕೋರ್ ಅನ್ನ ನಾವು ನೋಡೋದಾದ್ರೆ 18.56 ಸ್ಕೋರ್ನೊಂದಿಗೆ ದಕ್ಷಿಣ ಭಾರತದಲ್ಲಿ ಲಿಂಗ ಸೇರ್ಪಡೆ ಅಂತಕ್ಕಂಥದ್ದು ಅಥವಾ ಜೆಂಡರ್
ಜೆಂಡರ್ ಈಕ್ವಾಲಿಟಿ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ಭಾರತದ ಪ್ರಸ್ತುತ ಸ್ಥಾನವೇನು? ಸೊ ವಾಟ್ ಈಸ್ ಇಂಡಿಯಾಸ್ ಕರೆಂಟ್ ಪೊಸಿಷನ್ ಇನ್ ದಿ ಹೆನ್ಲೀಸ್ ಪಾಸ್ಪೋರ್ಟ್ ಇಂಡೆಕ್ಸ್ 2025? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ, ನಮ್ಮ ಭಾರತ 85ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದಿಸ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್? ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂದರೆ, ಸೊ ನಾವು ಒಂದು ದೇಶದ ಪಾಸ್ಪೋರ್ಟ್ ಅನ್ನ ನಾವು ಹೊಂದಿದ್ರೆ ಎಷ್ಟು ದೇಶಗಳಿಗೆ ನಾವು ವೀಸಾ ಫ್ರೀ ಆಗಿ ಟ್ರಾವೆಲ್ ಮಾಡ್ಬೋದಾಗಿರುತ್ತೆ, ಅಂದ್ರೆ ವೀಸಾ ಮುಕ್ತವಾಗಿ ನಾವು ಟ್ರಾವೆಲ್ ಮಾಡಲಿಕ್ಕೆ ಎಷ್ಟು ರಾಷ್ಟ್ರಗಳಿಗೆ ಟ್ರಾವೆಲ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ಆ ಒಂದು ರ್ಯಾಂಕಿಂಗ್ ಅನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಅದನ್ನು ನಾವು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಈ ವರ್ಷ ನಮ್ಮ ಭಾರತ ದೇಶ 85ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದ್ರೆ ಸಿಂಗಪೂರ್ ಇಸ್ ದ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಇಸ್ ಟೇಕನ್ ಬೈ ಜಪಾನ್, ಥರ್ಡ್ ಪ್ಲೇಸ್ ಅಲ್ಲಿ ನಾವು ಫಿನ್ಲ್ಯಾಂಡ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಇಸ್ ಅಟ್ ದಿ 85th ಪೊಸಿಷನ್ ಅಲ್ಲಿ ನಮ್ಮ ಭಾರತ ದೇಶವನ್ನು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾಸ್ ಪಾಸ್ಪೋರ್ಟ್ ಇಂಡೆಕ್ಸ್ ಈವನ್ ಪ್ರೀವಿಯಸ್ ರ್ಯಾಂಕಿಂಗ್ ಇಂದ ಸ್ವಲ್ಪ ಡ್ರಾಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಭಾರತ ದೇಶದ ಪಾಸ್ಪೋರ್ಟ್ ಅನ್ನ ಹೊಂದಿದ್ರೆ ಎಷ್ಟು ದೇಶಗಳಿಗೆ ನಾವು ವೀಸಾ ಮುಕ್ತವಾಗಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂದ್ರೆ ಕೇವಲ 57 ಕಂಟ್ರೀಸ್ಗಳಿಗೆ ಮಾತ್ರ ನಾವು ವೀಸಾ ಪಡೆಯಕೊಳ್ಳದೆ ನಾವು ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಮಿಕ್ಕಿದ ಎಲ್ಲ ರಾಷ್ಟ್ರಗಳಿಗೂ ಅವರ ಅನುಮತಿ ಬೇಕಾಗಿರುತ್ತೆ. ಅನುಮತಿ ಇನ್ ದ ಸೆನ್ಸ್ ನಾವು ವೀಸಾವನ್ನು ಪಡೆದುಕೊಂಡ ನಂತರ ಮಿಕ್ಕಿದ ರಾಷ್ಟ್ರಗಳಿಗೆ ಟ್ರಾವೆಲ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಟ್ರಾವೆಲರ್ಸ್ಗೆ ಒಂದು ಸವಾಲು ಅಥವಾ ಚಾಲೆಂಜ್ ಆಗಿ ನಾವು ಇದನ್ನು ಹೇಳ್ಬೋದಾಗಿರುತ್ತೆ. ಅದಾದಮೇಲೆ ಇಂಡಿಯಾ ನೌ ಶೇರ್ಸ್ ಈಕ್ವಟೋರಿಯಲ್ ವಿತ್ ಗಿನಿಯಾ ಮತ್ತು ನೈಜರ್. ಸೊ ಈ ಎರಡು ರಾಷ್ಟ್ರಗಳೇನಿದ್ದಾವೆ, ಗಿನಿಯಾ ಮತ್ತು ನೈಗರ್ ಕೂಡ ನಮ್ಮ ಭಾರತ ದೇಶದ ಸಮಾನವಾಗಿರ್ತಕ್ಕಂಥ ಒಂದು ಪವರ್ ಆಫ್ ಪಾಸ್ಪೋರ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸಿಂಗಪೂರ್ ಪಾಸ್ಪೋರ್ಟನ್ನು ನೀವೇನಾದರೂ ಹೊಂದಿದ್ದರೆ 195 ಡೆಸ್ಟಿನೇಷನ್ಸ್ಗೆ ವೀಸಾ ಮುಕ್ತವಾಗಿ ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. 195 ನಮ್ಮ ಭಾರತ ದೇಶದ ಪಾಸ್ಪೋರ್ಟ್ ಅನ್ನ ಕೇವಲ 57 ದೇಶಗಳಿಗೆ ಮಾತ್ರ ನಾವು ವೀಸಾ ಮುಕ್ತವಾಗಿ ಹೋಗಬಹುದಾಗಿರುತ್ತೆ. ಜಪಾನ್ ಪಾಸ್ಪೋರ್ಟ್ ಅನ್ನ ಹೊಂದಿದ್ರೆ 193 ಡೆಸ್ಟಿನೇಷನ್ಸ್ಗೆ ನಾವು ಟ್ರಾವೆಲ್ ಮಾಡಬಹುದು. ಜರ್ಮನಿ ಪಾಸ್ಪೋರ್ಟ್ ಅನ್ನ ಹೊಂದಿದ್ರೆ 192 ಡೆಸ್ಟಿನೇಷನ್ಸ್ಗೆ ವೀಸಾ ಮುಕ್ತವಾಗಿ ನಾವು ಟ್ರಾವೆಲ್ ಮಾಡ್ತಕ್ಕಂಥ ಅವಕಾಶವನ್ನ ಪಡೆಯಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ಅನ್ನ ಯಾವ ಡೇಟಾ ಆಧಾರದ ಮೇಲೆ ಇವರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇವರು ಕೊಡ್ತಕ್ಕಂಥ ಒಂದು ಡೇಟಾದ ಪ್ರಕಾರ ಈ ರ್ಯಾಂಕಿಂಗ್ ಅನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಕೋರಿಂಗ್ ಅನ್ನ ಔಟ್ ಆಫ್ ದಿ ಪೊಟೆನ್ಷಿಯಲ್ 227 ಡೆಸ್ಟಿನೇಷನ್ಸ್ ಅಂದ್ರೆ ನಮ್ಮ ಪ್ರಪಂಚದಾದ್ಯಂತ ಇರತಕ್ಕಂಥ 227 ಗಮ್ಯ ಸ್ಥಳಗಳನ್ನು ಕನ್ಸಿಡರ್ ಮಾಡಿ ವೀಸಾ ಮುಕ್ತವಾಗಿ ಎಷ್ಟು ಸ್ಥಳಗಳಿಗೆ ಟ್ರಾವೆಲ್ ಮಾಡಬಹುದಾಗಿರುತ್ತೆ ಅನ್ನೋ ಆಧಾರದ ಮೇಲೆ ಈ ಒಂದು ಸ್ಕೋರಿಂಗ್ ಅನ್ನ ಕೊಡ್ತಾರೆ. ಸಪೋಸ್ ಸ್ಕೋರ್ 1 ಅಂತ ಇದ್ದರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡಬೇಕಂದ್ರೆ ವೀಸಾ ಫ್ರೀ ಅಂದ್ರೆ ವೀಸಾ ಮುಕ್ತವಾಗಿ ನಾವು ಟ್ರಾವೆಲ್ ಮಾಡಬಹುದು, ಅಥವಾ ವೀಸಾ ಆನ್ ಅರೈವಲ್ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿ ತಲುಪಿದ ತಕ್ಷಣ ವೀಸಾವನ್ನ ನೀಡತಕ್ಕಂಥದ್ದು. ಸೊ ಇದಕ್ಕೆ ಸ್ಕೋರ್ 1 ಅಂತ ಹೇಳ್ತೇವೆ. 0 ಅಂತ ಹೇಳಿದಾಗ ವೀಸಾ ಇಸ್ ರಿಕ್ವೈರ್ಡ್ ಬಿಫೋರ್ ಅರೈವಲ್ ಅಂದ್ರೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೆ ನಮಗೆ ವೀಸಾ ಬೇಕಾಗಿರುತ್ತೆ. ಸೊ ಈ ರೀತಿ 1 ಸ್ಕೋರ್ ಮತ್ತು 0 ಸ್ಕೋರ್ನ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಮುಂದಿನ 3 ವರ್ಷಗಳಲ್ಲಿ ಭಾರತದ ಸಾವಯವ ಉತ್ಪನ್ನಗಳ ರಫ್ತಿನ ಗುರಿ ಏನು? ಸೊ ವಾಟ್ ಈಸ್ ಇಂಡಿಯಾಸ್ ಟಾರ್ಗೆಟ್ ಫಾರ್ ದಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಇನ್ ದ ನೆಕ್ಸ್ಟ್ 3 ಇಯರ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ಮುಂದಿನ 3 ವರ್ಷಗಳಲ್ಲಿ 20,000 ಕೋಟಿಯಷ್ಟು ಸಾವಯವ ಕೃಷಿಯಿಂದ ತಯಾರಿ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಗುರಿಯನ್ನು ನಮ್ಮ ಭಾರತ ದೇಶ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಗುರಿಯನ್ನು ಎಲ್ಲಿ ಅನೌನ್ಸ್ ಮಾಡಿರ್ತಾರೆ ಅಂದರೆ 8th ಎಡಿಷನ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಈ ಒಂದು ಸಾವಯವ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತೆ. ಇದು ಈಗ 8ನೇ ಆವೃತ್ತಿಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಸಮಯದಲ್ಲಿ ನಮ್ಮ ಮುಂದಿನ 3 ವರ್ಷದ ಗುರಿಯನ್ನ ಈ ಒಂದು ಸಮ್ಮೇಳನದ ಸಮಯದಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 8th ಎಡಿಷನ್ ಅಥವಾ 8ನೇ ಆವೃತ್ತಿ ಆಗಿರುತ್ತೆ. ಸೊ ಇದನ್ನ ನವದೆಹಲಿಯಲ್ಲಿ ಭಾರತ ರತ್ನ ಸಿ ಸುಬ್ರಹ್ಮಣ್ಯಂ ಆಡಿಟೋರಿಯಂನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಬಂದಿರತಕ್ಕಂಥ ಒಂದು ಟಾರ್ಗೆಟ್ ಅಥವಾ ಅವರು ಡಿಸೈಡ್ ಮಾಡಿರ್ತಕ್ಕಂಥ ಟಾರ್ಗೆಟ್ ಏನು ಅಂದ್ರೆ ಇನ್ ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ಮುಂದಿನ 3 ವರ್ಷಗಳಲ್ಲಿ 20,000 ಕ್ರೋರ್ ಅಥವಾ 20,000 ಕ್ರೋರ್ ವರ್ತ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳನ್ನ ಬೇರೆ ದೇಶಕ್ಕೆ ನಾವು ರಫ್ತು ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಸೊ ಈ ಒಂದು ಸಮ್ಮೇಳನದಲ್ಲಿ ಡಿಸೈಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಈ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ 2 ಪೋರ್ಟಲ್ಗಳನ್ನ ಕೂಡ ಲಾಂಚ್ ಮಾಡಿ
ಮಾಡಿರ್ತಾರೆ. ಮೊದಲನೇ ಪೋರ್ಟಲ್ ಅನ್ನು ನಾವು NPOP ಅಂತ ಹೇಳ್ತೇವೆ. ಈ NPOP ಏನಿದೆ, ಸೊ ಇದು ಎನ್ಹಾನ್ಸಸ್ ವಿಸಿಬಿಲಿಟಿ ಅಂಡ್ ಈಸ್ ಆಫ್ ಆಪರೇಷನ್ ಫಾರ್ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ಅಂದ್ರೆ ಈ ಸಾವಯವ ಉತ್ಪನ್ನಗಳನ್ನ ತಯಾರಿ ಮಾಡ್ತಕ್ಕಂಥ ಯಾರೇ ಇರ್ಬೋದು, ಅವರ ಒಂದು ವಿಸಿಬಿಲಿಟಿ ಅಂದ್ರೆ ಅವರು ಗೋಚರಿಸ್ತಕ್ಕಂಥದ್ದು. ಯಾಕಂದ್ರೆ ಅವರು ಎಷ್ಟು ವಿಸಿಬಲ್ ಆಗ್ತಾರೆ ಅಷ್ಟು ಮಾರಾಟ ಜಾಸ್ತಿ ಆಗುತ್ತೆ. ಆ ಒಂದು ವಿಸಿಬಿಲಿಟಿಯನ್ನ ಹೆಚ್ಚು ಮಾಡಲಿಕ್ಕೆ NPOP ಪೋರ್ಟಲ್ ಅನ್ನ ಇದೇ ಸಮಯದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಎರಡನೇ ಪೋರ್ಟಲ್ ಅನ್ನು ನಾವು ಆರ್ಗ್ಯಾನಿಕ್ ಪ್ರಮೋಷನ್ ಪೋರ್ಟಲ್ ಅಂತ ಹೇಳ್ತೇವೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಫಾರ್ಮರ್ಸ್ ಅಥವಾ ರೈತರನ್ನ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳೇನಿರ್ತವೆ, ಸೊ ಇವೆರಡರ ನಡುವೆ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡೋದ್ರ ಮುಖಾಂತರ ಸೊ ಅವರ ಒಂದು ಮಾರ್ಕೆಟಿಂಗ್ ಅನ್ನ ಹೆಚ್ಚು ಮಾಡ್ತಕ್ಕಂಥ ಸಾಧ್ಯತೆಯನ್ನ ಸೊ ಈ ಒಂದು ಸಮ್ಮೇಳನದ ಮುಖಾಂತರ ಎರಡು ಪೋರ್ಟಲ್ಗಳನ್ನ ಈಗ ರಿಲೀಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. IIT ಮದ್ರಾಸ್ ಏಷ್ಯಾದ ಅತಿ ದೊಡ್ಡ ಆಳವಿಲ್ಲದ ಅಲೆಗಳ ಜಲಾನಯನ ಸಂಶೋಧನಾ ಸೌಲಭ್ಯವನ್ನು ಎಲ್ಲಿ ಪ್ರಾರಂಭಿಸಿದೆ? ವೇರ್ ಆಸ್ IIT ಮದ್ರಾಸ್ ಲಾಂಚ್ಡ್ ಏಷ್ಯಾಸ್ ಲಾರ್ಜೆಸ್ಟ್ ಶಾಲೋ ವೇವ್ ಬೇಸಿನ್ ರಿಸರ್ಚ್ ಫೆಸಿಲಿಟಿ. ಫಸ್ಟ್ ಆಫ್ ಆಲ್ ನಮಗೆ ಆಳವಿಲ್ಲದ ಅಲೆಗಳ ಜಲಾನಯನ ಸಂಶೋಧನಾ ಕೇಂದ್ರ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಸೊ ಈ ಒಂದು ವೇವ್ಸ್ ಬಂದಾಗ ನಮ್ಮ ಸೀ ಶೋರ್ ಅಥವಾ ಈ ಒಂದು ತೀರ ಪ್ರದೇಶದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ಒಂದು ಮಿಮಿಕ್ ಮಾಡ್ತಾರೆ. ಮಿಮಿಕ್ ಇನ್ ದ ಸೆನ್ಸ್ ಅದನ್ನ ಸಿಮ್ಯುಲೇಷನ್ ಮಾಡುವ ಮುಖಾಂತರ ಅದೇ ರೀತಿಯ ಒಂದು ಅಟ್ಮಾಸ್ಫಿಯರ್ ಅನ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು IIT ಮೆಡ್ರಾಸ್ ವತಿಯಿಂದ ಇದನ್ನ ಕ್ರಿಯೇಟ್ ಮಾಡಿರ್ತಾರೆ. ಹಾಗಿದ್ರೆ ಅದನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಯೂರಿನ ಉಪಗ್ರಹ ಕ್ಯಾಂಪಸ್ ಅಂತ ಹೇಳ್ತೇವೆ, ಅಂದ್ರೆ ಸ್ಯಾಟಲೈಟ್ ಕ್ಯಾಂಪಸ್ ಇನ್ ತಯೂರ್ನಲ್ಲಿ. ಸೊ ಈ ಒಂದು ಫೆಸಿಲಿಟಿಯನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ IIT ಮದ್ರಾಸ್ ಸೆಟ್ಸ್ ರೆಕಾರ್ಡ್ ವಿತ್ ಏಷ್ಯಾಸ್ ಲಾರ್ಜೆಸ್ಟ್ ವೇವ್ ಬೇಸಿನ್. ಸೊ ಇದು ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಅಲೆಗಳ ಪ್ರಯೋಗಾಲಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿಯನ್ನ ನಾವು IIT ಮದ್ರಾಸ್ಗೆ ಕೊಡಬಹುದಾಗಿರುತ್ತೆ. ಸೊ ದಿಸ್ ವಿಲ್ ಬಿ ದಿ ಏಷ್ಯಾಸ್ ಲಾರ್ಜೆಸ್ಟ್ ಶಾಲೋ ವೇವ್ ಬೇಸಿನ್ ರಿಸರ್ಚ್ ಫೆಸಿಲಿಟಿ. ಇದನ್ನ ತಯೂರ್ನಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೇನ್ ಕ್ಯಾಂಪಸ್ಗಿಂತ 36 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಕ್ಯಾಂಪಸ್ ಅಂತ ಹೇಳ್ತೇವೆ, ಆ ಒಂದು ತಯೂರ್ನಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಲಕ್ಷಣಗಳು ಏನೇನಿರುತ್ತೆ ಇಲ್ಲಿ ಅಂತ ನಾವು ನೋಡೋದಾದ್ರೆ, ಸಿಮ್ಯುಲೇಟ್ ಕಾಂಪ್ಲೆಕ್ಸ್ ವೇವ್ಸ್ ಅಂದ್ರೆ ಆ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಅಲೆಗಳೇನಿರ್ತವೆ ಅದೇ ರೀತಿಯ ಅಲೆಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಇರಾಗಿರುತ್ತೆ. ಸೊ ಅದಾದ್ಮೇಲೆ ಕರೆಂಟ್ ಇಂಟರಾಕ್ಷನ್ಸ್, ಅದು ಹೇಗೆ ಇಂಟರಾಕ್ಷನ್ಸ್ ಅಥವಾ ಸಂವಹನವನ್ನ ಹೊಂದುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಬಿಹೇವಿಯರ್ ಆಫ್ ಕೋಸ್ಟಲ್ ಸ್ಟ್ರಕ್ಚರ್ ಅಂಡರ್ ವೇರಿಯಸ್ ಕಂಡೀಷನ್ಸ್, ಅಂದ್ರೆ ಆ ಒಂದು ತೀರ ಪ್ರದೇಶಗಳ ರಚನೆ ಏನಿರುತ್ತೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಅದು ಹೇಗೆ ಬಿಹೇವ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ಫೆಸಿಲಿಟಿಯನ್ನ IIT ಮೆಡ್ರಾಸ್ನವರು ಡೆವಲಪ್ ಮಾಡಿರ್ತಾರೆ. ಸೊ ಇದರ ಅಪ್ಲಿಕೇಶನ್ಸ್ ಏನು, ಯಾವ ರೀತಿ ಅದು ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಕೋಸ್ಟಲ್ ಸ್ಟ್ರಕ್ಚರ್ ಅಂದ್ರೆ ತೀರ ಪ್ರದೇಶದ ರಚನೆ ಬಗ್ಗೆ ನಾವು ತಿಳ್ಕೊಳ್ಬಹುದು. ವೇವ್ ಇಂಪ್ಯಾಕ್ಟ್ ಆನ್ ಹಾರ್ಬರ್ಸ್ ಅಂದ್ರೆ ಬಂದರುಗಳ ಮೇಲೆ ಈ ಅಲೆಗಳು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಅಂತ ನಾವು ತಿಳ್ಕೊಳ್ಬಹುದು. ಆಫ್ ಶೋರ್ ಸ್ಟ್ರಕ್ಚರ್ಸ್ ಅಂದ್ರೆ ಆ ಒಂದು ತೀರ ಪ್ರದೇಶದ ಒಂದು ರಚನೆಯ ಬಗ್ಗೆ. ಅದಾದ್ಮೇಲೆ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ, ಮತ್ತೆ ಸೆಡಿಮೆಂಟ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅಲ್ಲಾಗ್ತಕ್ಕಂಥ ಸಂಚಯ ಏನಿರುತ್ತೆ ಸೊ ಅದನ್ನ ನಾವು ವರ್ಗಾವಣೆ ಹೇಗೆ ಮಾಡಬೇಕು ಎಲ್ಲದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ಲ್ಯಾಬ್ ಅನ್ನ ಅಥವಾ ಈ ಒಂದು ಪ್ರದೇಶವನ್ನ ನಾವು ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫೆಸಿಲಿಟಿ ಏನಿರುತ್ತೆ ಇಟ್ ಮೀಟ್ಸ್ ಬೋತ್ ರಿಸರ್ಚ್ ಅಂಡ್ ಇಂಡಸ್ಟ್ರಿಯಲ್ ನೀಡ್ಸ್. ಅಂದರೆ ಕೇವಲ ಅಲ್ಲಿ ರಿಸರ್ಚ್ ಅನ್ನ ಮಾತ್ರ ಮಾಡೋದಿಲ್ಲ, ಅದು ನಮ್ಮ ಕೈಗಾರಿಕಾ ನೀಡ್ಸ್ ಏನಿರುತ್ತೆ ಅದನ್ನ ಮೀಟ್ ಮಾಡಲಿಕ್ಕೆ ಕೆಲವೊಂದು ಇನ್ಪುಟ್ಗಳನ್ನು ಸೊ ಈ ಒಂದು ಫೆಸಿಲಿಟಿಯಿಂದ ನಾವು ಹೆಚ್ಚಾಗಿ ಪಡೆಯಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ವಿಶ್ವದ ಮೊದಲ ಮರದ ಉಪಗ್ರಹದ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದಿ ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನ ನಾವು ಲಿಗ್ನೋಸ್ಯಾಟ್ ಅಂತ ಹೇಳ್ತೇವೆ. ಸೊ ಇದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮರದಿಂದ ತಯಾರಿ ಮಾಡಿರ್ತಕ್ಕಂಥ ಒಂದು ಉಪಗ್ರಹವಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿದಾಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇದನ್ನ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದೀವಿ ಬಿಕಾಸ್ ಇದನ್ನ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಲಿಗ್ನೋಸ್ಯಾಟ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಪ್ರಪಂಚದ ಮೊಟ್ಟ ಮೊದಲ ಮರದ ಉಪಗ್ರಹ ಅಥವಾ ವುಡನ್ ಸ್ಯಾಟಲೈಟ್ ಆಗಿರುತ್ತೆ. ಸೊ ಇದಕ್ಕೆ ಲಿಗ್ನೋಸ್ಯಾಟ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದನ್ನ ಈಗ ನಮ್ಮ ಭೂಮಿಯ ಕಕ್ಷೆಗೆ ಅಥವಾ ಅರ್ತ್ಸ್ ಆರ್ಬಿಟ್ಗೆ ಲಾಂಚ್
ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಇದನ್ನು ಕ್ಯೂಟೋ ಯೂನಿವರ್ಸಿಟಿ ಅಥವಾ ಕ್ಯೂಟೋ ವಿಶ್ವವಿದ್ಯಾನಿಲಯದಿಂದ ಇದನ್ನು ಡೆವಲಪ್ ಮಾಡಿರ್ತಾರೆ. ಸೊ ಅವರು ಯಾರ ಜೊತೆ ಕೊಲ್ಯಾಬ್ರೇಟ್ ಮಾಡ್ಕೊಂಡಿರ್ತಾರೆ ಅಂದರೆ ಸುಮಿಟೋಮೋ ಫಾರೆಸ್ಟ್ರಿ ಜೊತೆಗೆ ಅವರು ಕೊಲ್ಯಾಬ್ರೇಷನ್ ಅನ್ನು ಮಾಡ್ಕೊಳ್ತಿರ್ತಾರೆ. ಸೊ ಈ ಒಂದು ಸ್ಯಾಟಲೈಟ್ ಏನಿರುತ್ತೆ, ಸೊ ಇದು ನಮ್ಮ ಸ್ಪೇಸ್ ಟೆಕ್ನಾಲಜಿ ಅಂದರೆ ಈ ಬಾಹ್ಯಾಕಾಶದ ತಂತ್ರಜ್ಞಾನವನ್ನು ಸುಸ್ಥಿರವಾಗಿ ಬಳಕೆ ಮಾಡಿಕೊಳ್ಳುವ ಕಾರಣದಿಂದ ಸೊ ಈ ಒಂದು ಮರದ ಸ್ಯಾಟಲೈಟ್ ಅನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಯಾವ ರೀತಿಯ ವುಡ್ಡನ್ನು ಉಪಯೋಗಿಸ್ಕೊಂಡು ಅವರು ತಯಾರಿ ಮಾಡಿರ್ತಾರೆ ಅಂದರೆ ಹನೋಕಿ ಮ್ಯಾಗ್ನೋಲಿಯಾ ವುಡ್ ಪ್ಯಾನಲ್ಸ್ ಅಂತ ಹೇಳ್ತೇವೆ. ಸೊ ಹನೋಕಿ ಮ್ಯಾಗ್ನೋಲಿಯಾ ವುಡ್ ಪ್ಯಾನಲ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ವುಡ್ ಪ್ಯಾನಲ್ಸ್ ಅಥವಾ ಮರದ ಫಲಕಗಳೇನಿದ್ದಾವೆ ಇದರ ಒಂದು ವಿಶೇಷತೆ ಏನು ಅಂದರೆ ಇದನ್ನು ಜಾಪನೀಸ್ ಜಾಯ್ನರಿ ಮೆಥಡಿಂದ ಅದನ್ನು ಅಸೆಂಬಲ್ ಮಾಡಿರ್ತಾರೆ. ಅಂದರೆ ಜಪಾನ್ನ ಒಂದು ತಂತ್ರಜ್ಞಾನದ ಮುಖಾಂತರ ಅದನ್ನು ಜೋಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ತಂತ್ರಜ್ಞಾನದ ಒಂದು ಸ್ಪೆಷಾಲಿಟಿ ಏನು ಅಂದರೆ ಯಾವುದೇ ರೀತಿಯ ಸ್ಕ್ರೀವ್ಗಳನ್ನು ಮತ್ತು ಗ್ಲೂವನ್ನು ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂದರೆ ನೆಟ್ಟು ಬೋಲ್ಟ್ ಆಗಲಿ ಅಥವಾ ಗಮ್ಮನ್ನು ಆಗ್ತಕ್ಕಂಥದ್ದಾಗಲಿ ಯಾವುದೇ ರೀತಿಯ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನು ಒಂದು ಸ್ಯಾಟಲೈಟ್ನ ಮಾದರಿಯಲ್ಲಿ ಈ ಒಂದು ಮರವನ್ನು ಉಪಯೋಗಿಸಿಕೊಳ್ಳುವ ಮುಖಾಂತರ ಜಾಪನೀಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವುದೇ ಸ್ಕ್ರೂಸ್ಗಳಾಗಲಿ ಅಥವಾ ಗಮ್ಮನ್ನಾಗಲಿ ಬಳಸದೆ ಇದನ್ನು ತಯಾರಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ ಪ್ರಸ್ತುತವಾಗಿ ಇದನ್ನು 400 ಕಿಲೋಮೀಟರ್ ಅರ್ತ್ ಆರ್ಬಿಟ್ಗೆ ಅಂದರೆ ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸರ್ ಮರದಿಂದ ಯಾಕೆ ತಯಾರಿ ಮಾಡಬೇಕು, ವೈ ಶುಡ್ ವಿ ದೇರ್ ಆರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಥಡ್ಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಬಟ್ ಇದರ ಅಡ್ವಾಂಟೇಜ್ ಏನು ಅಂದರೆ ಇಟ್ ವಿಲ್ ಬರ್ನ್ ಅಪ್ ಕಂಪ್ಲೀಟ್ಲಿ ಅಪಾನ್ ರೀ ಎಂಟ್ರಿ ಟು ದಿ ನಮ್ಮ ಅಟ್ಮಾಸ್ಫಿಯರ್ಗೆ. ಅಂದರೆ ಸ್ಯಾಟಲೈಟ್ಗೆ ಒಂದು ಲೈಫ್ ಅಂತ ಇರುತ್ತೆ. ಆ ಒಂದು ಜೀವಿತಾವಧಿ ಮುಗಿದ ನಂತರ ಅದನ್ನು ಡ್ರಾಪ್ ಮಾಡಿಸ್ತಾರೆ. ಅದು ಡ್ರಾಪ್ ಮಾಡಿದಾಗ ಅಟ್ಮಾಸ್ಫಿಯರ್ಗೆ ಬಂದು ಬರ್ನ್ ಆಗುತ್ತೆ. ಸೊ ಬರ್ನ್ ಆದಾಗ ನಾವು ಈಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಸ್ಯಾಟಲೈಟ್ಗಳೇನಿರ್ತವೆ ಅದರಲ್ಲಿ ಕೆಲವೊಂದು ಡೆಬ್ರೀಸ್ಗಳು ಉಳ್ಕೊಳ್ತವೆ. ಸೊ ಅದನ್ನು ನಾವು ಸ್ಪೇಸ್ ಜಂಕ್ ಅಂತ ಹೇಳ್ತೇವೆ, ಅಂದರೆ ಶಿಲಾಖಂಡ ರಾಶಿ ಅಂತ ಹೇಳ್ತೇವೆ. ಇತ್ತೀಚೆಗೆ ನಾನು ಬಹಳಷ್ಟು ಆರ್ಟಿಕಲ್ಸಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸ್ಪೇಸಲ್ಲೂ ಕೂಡ ಅಂದರೆ ನಮ್ಮ ಭೂಮಿಯ ಮೇಲೆ ಮಾಲಿನ್ಯ ಹೇಗೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಸ್ಪೇಸಲ್ಲೂ ಕೂಡ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತವೆ. ಸೊ ಆ ಒಂದು ಪೊಲ್ಯೂಷನನ್ನು ಕಡಿಮೆ ಮಾಡಬೇಕಾಗಿದ್ರೆ ಈ ಒಂದು ವುಡನ್ ಸ್ಯಾಟಲೈಟ್ಗಳನ್ನು ನಾವು ಬಳಸಬಹುದಾಗಿರುತ್ತೆ. ಯಾಕಂದರೆ ಅಪಾನ್ ರೀ ಎಂಟ್ರಿ ಇಂಟು ದಿ ಅಟ್ಮಾಸ್ಫಿಯರ್, ಸೊ ನಮ್ಮ ಒಂದು ವಾಯುಗೋಳಕ್ಕೆ ಅದು ಸಂಪರ್ಕಕ್ಕೆ ಬಂದಾಗ ಸಂಪೂರ್ಣವಾಗಿ ಅದು ಭಸ್ಮವಾಗಿ ಯಾವುದೇ ಡೆಬ್ರಿಸ್ ಅನ್ನು ಉಳಿಸೋದಿಲ್ಲ. ಸೊ ಆ ಒಂದು ಕಾರಣದಿಂದ ಇದನ್ನು ಸ್ಪೇಸ್ ಟೆಕ್ನಾಲಜಿಯನ್ನು ಸಸ್ಟೈನಬಲ್ ಆಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಏನಿದೆ ಆ ಆಬ್ಜೆಕ್ಟಿವ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಮೆಥಡ್ ಅನ್ನು ಬಳಸಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 802. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಇನ್ನೊಂದು ಪ್ರಶ್ನೆಯನ್ನು ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆನ ಓದಿ ಆನ್ಸರ್ ಕೊಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.